ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಸ್ನೇಹಿತರೆ, ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಹೊಸ ವರ್ಷದಲ್ಲಿ, ಅದರಲ್ಲೂ ಈ ಜನವರಿ 15 ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯನ್ನು ಕೋರ್ತಾ ಕುಂಭ ರಾಶಿಯವರಿಗೆ ಜನವರಿ 16 ನಂತರ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಯಾವುದರಲ್ಲಿ ಶುಭ ಆಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಮಾಡಬೇಕು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಹಾಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ಜನವರಿ 16 ನಂತರ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಈ ಕುಂಭ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಇರತಕ್ಕಂತಹ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಮೊದಲನೇದಾಗಿ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಸ್ಸು ರಾಶಿಯ 11ನೇ ಮನೆಯಿಂದ ಮಕರ ರಾಶಿಯ 12ನೇ ಮನೆಗೆ ಜನವರಿ 17ರಂದು ರಾಶಿ ಬದಲಾವಣೆಯನ್ನು ಬುಧನು ಮಾಡಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಸ್ಸು ರಾಶಿಯ 11ನೇ ಮನೆಯಿಂದ ಮಕರ ರಾಶಿಯ 12ನೇ ಮನೆಗೆ ಜನವರಿ 13ರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಶುಕ್ರನ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಸ್ಸು ರಾಶಿಯ 11ನೇ ಮನೆಯಿಂದ ಮಕರ ರಾಶಿಯ 12ನೇ ಮನೆಗೆ ಅಂದರೆ ಜನವರಿ 16ರಂದು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ. ಅದ್ರ ಜೊತೆಗೆ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆ, ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಸೂರ್ಯನು ಧನುಸ್ಸು ರಾಶಿಯ 11ನೇ ಮನೆಯಿಂದ ಮಕರ ರಾಶಿಯ 12ನೇ ಮನೆಗೆ ಜನವರಿ 14ರಂದು ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಿರೋ ಕಾರಣ ಸೂರ್ಯನ ಈ ಬದಲಾವಣೆಯು ನಿಮ್ಮ ಜೀವನದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ತರ್ಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಮಿಥುನ ರಾಶಿಯ 5ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರಲಿದ್ದು, ಶನಿ ಮೀನರಾಶಿಯ 2ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ. ರಾಹು ಕುಂಭರಾಶಿಯ 1ನೇ ಮನೆಯಲ್ಲಿ ಇದ್ದರೆ, ಕೇತು ಸಿಂಹರಾಶಿಯ 7ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಕುಂಭ ರಾಶಿಯವರಿಗೆ ಈ ಜನವರಿ ತಿಂಗಳು ಬಲವಾದ ಆರಂಭವನ್ನು ನೀಡುವಂತಹ ತಿಂಗಳಾಗಿತ್ತು. ನಿಮ್ಮ ಸಾಮಾಜಿಕ ವಲಯ, ವೃತ್ತಿಪರ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳು ಸಕ್ರಿಯವಾಗ್ತಾ ಹೋಗ್ತದೆ. ವಿಶೇಷವಾಗಿ ಗುಂಪುಗಾರಿಕೆಗಳಲ್ಲಿ ಅಥವಾ ವೃತ್ತಿಪರ ಪರಿಸರದಲ್ಲಿ ನೀವು ಹೆಚ್ಚು ಗೋಚರ ಆಗ್ತಾ ಹೋಗ್ತೀರಿ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಇದೇ ಟೈಮ್ನಲ್ಲಿ ಅನುಭವಿಸ್ತಾ ಹೋಗ್ತೀರಿ. ಅದರಲ್ಲೂ ಮೊದಲನೇ ವಾರದಲ್ಲಿ ಸಕ್ರಿಯವಾಗಿ ಅಂದರೆ ಆ್ಯಕ್ಟಿವೇಟ್ ಆಗಿ ನೆಟ್ವರ್ಕನ್ನು ಮಾಡಿರ್ತೀರಿ. ಭವಿಷ್ಯದ ಯೋಜನೆಗಳನ್ನು ಈ ಟೈಮ್ನಲ್ಲಿ ಚರ್ಚಿಸಿರ್ತೀರಿ ಅಥವಾ ಆರ್ಥಿಕ ಮತ್ತು ವೃತ್ತಿ ಬೆಳವಣಿಗೆಯತ್ತ ಕೆಲಸವನ್ನು ಮಾಡ್ಬೋದು ಸ್ನೇಹಿತರೆ. ವಿಷಯಗಳು ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಬಂದಿದೆ ಎಂದು ನೀವು ಕೂಡ ಭಾವಿಸ್ಬೋದು. ಆದರೆ ಈ ಜನವರಿ 16ರ ನಂತರ ಗಮನ ನಿಧಾನವಾಗಿ ಆಂತರಿಕವಾಗಿ ಬದಲಾಗ್ತಾ ಹೋಗ್ತದೆ. ನೀವು ವೇಗವನ್ನು ಕಡಿಮೆ ಮಾಡಲು, ಪ್ರತಿಬಿಂಬಿಸಲು ಮತ್ತು ಮಾನಸಿಕವಾಗಿ ನೀವು ರೀಚಾರ್ಜನ್ನು ಮಾಡಲು ಬಯಸ್ಬೋದು. ಇದು ದೌರ್ಬಲ್ಯವಲ್ಲ, ಇದು ಮುಂದೆ ಬರುವಂತಹ ದೊಡ್ಡ ವೈಯಕ್ತಿಕ ಹಂತಕ್ಕೆ ತಯಾರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಒಂದಿಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಈ ಜನವರಿ 16ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ ಸ್ನೇಹಿತರೆ, ಜನವರಿ ಮೊದಲನೇ ವಾರದಲ್ಲಿ ವೃತ್ತಿ ಜೀವನದ ಪ್ರಗತಿಗೆ ಪ್ರಬಲವಾದಂತಹ ವಾರ ಅಂತಲೇ ಹೇಳ್ಬೋದು. ಅದರಲ್ಲೂ ಸಹೋದ್ಯೋಗಿಗಳು, ಹಿರಿಯರು ಅಥವಾ ಪ್ರಭಾವಿ ಜನರಿಂದ ನೀವು ಹೆಚ್ಚು ಬೆಂಬಲವನ್ನು ಕೂಡ ಪಡೆಯುತ್ತೀರಿ. ನಿಮ್ಮಲ್ಲಿ ಕೆಲವರಿಗೆ ಮೆಚ್ಚುಗೆ, ಪ್ರೋತ್ಸಾಹಧನ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಕೂಡ ಪಡೆದುಕೊಂಡಿರ್ತೀರಿ. ನೀವು ಆಲೋಚನೆಗಳನ್ನು ಸ್ವೀಕಾರಾರ್ಹವಾಗುವುದನ್ನು ಕಾಣಬಹುದಾಗಿದ್ದು, ನಿಮ್ಮ ರಾಶಿಯಲ್ಲಿರುವಂತಹ ರಾಹು ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸಲಿದ್ದಾರೆ. ನೀವು ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳಲು ಮತ್ತು ದಿಟ್ಟ ಹೆಜ್ಜೆಗಳನ್ನು ಹಿಡಿಯಲು ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದೆ. ಆದರೆ ಅಹಂಕಾರ ಅಥವಾ ಆತುರದ ನಿರ್ಧಾರಗಳನ್ನು ಈ ರಾಶಿಯವರು ಬಹುಮುಖ್ಯವಾಗಿ ತಪ್ಪಿಸಬೇಕಾಗಿರ್ತದೆ. ಅದರಲ್ಲೂ ಜನವರಿ 14ರಿಂದ 17ರ ನಂತರ
ಕೆಲಸ ಮುಂದುವರಿಯಬಹುದು, ಆದರೆ ನೀವು ಮಾನಸಿಕವಾಗಿ ಆಯಾಸವನ್ನು ಕೂಡ ಅನುಭವಿಸ್ಬೋದು. ನೀವು ತೆರೆಮರೆಯಲ್ಲಿ ಕೆಲಸ ಮಾಡಲು ಯೋಜನೆಯ ಮೇಲೆ ಕೇಂದ್ರೀಕರಿಸಲು ಬಯಸ್ಬೋದು ಸ್ನೇಹಿತರೆ. ಅದರಲ್ಲೂ ಮುಂಬರುವಂತಹ ಬದಲಾವಣೆಗಳಿಗೆ ತಯಾರಾಗಲು ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. 2ನೇ ಮನೆಯಲ್ಲಿರುವಂತಹ ಶನಿ ಮಾತು ಮತ್ತು ಬದ್ಧತೆಗಳಲ್ಲಿ ಶಿಸ್ತನ್ನು ನಿಮಗೆ ಕಲಿಸ್ತಾ ಬರ್ತಾರೆ. ನಿಮ್ಮ ಮಾತುಗಳು ಈಗ ತೂಕವನ್ನು ಕಾಣ್ತಾ ಹೋಗ್ತವೆ. ಚಿಂತನಶೀಲವಾಗಿ ಮಾತನಾಡ್ತಾ ಬನ್ನಿ. ಇನ್ನು ಸಲಹೆ ಅಂತ ಹೇಳೋದಾದರೆ, ಮೊದಲ ವಾರದಲ್ಲಿಯೇ ನಿಮ್ಮ ಆ್ಯಕ್ಷನನ್ನು ಬಳಸಿ ಈ 2ನೇ ವಾರದಲ್ಲಿ ಯೋಜನೆಗೆ ಬಳಸ್ಕೊಳ್ಳಿ ಸ್ನೇಹಿತರೆ. ಇದು ಬಹುಮುಖ್ಯವಾಗಿ ನಿಮ್ಮ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರೋ ಕಾರಣ ಬಹಳ ಎಚ್ಚರಿಕೆಯಿಂದ ಮುನ್ನಡೆತಾ ಹೋದರೆ ಉತ್ತಮವಾದಂತಹ ತಿಂಗಳು ಈ ಜನವರಿ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಜನವರಿ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಮೊದಲ ವಾರದಲ್ಲಿ ಆದಾಯ ಮತ್ತು ಲಾಭಗಳು ಆಶಾದಾಯಕವಾಗಿ ಕಂಡಿರ್ಬೋದು. ನಿಮ್ಮಲ್ಲಿ ಕೆಲವರು ಬಾಕಿ ಪಾವತಿಗಳು, ಬೋನಸ್ಗಳು ಅಥವಾ ಹಿಂದಿನ ಪ್ರಯತ್ನಗಳಿಂದ ಬಂದಿದ್ದಂತಹ ಲಾಭಗಳನ್ನು ಪಡೆದುಕೊಳ್ತಾ ಹೋಗ್ತೀರಿ. ತಿಂಗಳ ಮಧ್ಯದ ನಂತರ ಅಂದರೆ ಈ ವಾರದಲ್ಲಿ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು. ನೀವು ಪ್ರಯಾಣ, ಆರೋಗ್ಯ, ದಾನ ಅಥವಾ ವೈಯಕ್ತಿಕ ಸೌಕರ್ಯಗಳಿಗಾಗಿ ಖರ್ಚು ಮಾಡ್ಬೋದು ಸ್ನೇಹಿತರೆ. ದಾನ ಮಾಡೋದ್ರಿಂದ ಖರ್ಚಾಗುತ್ತೆ ಅಂತಲ್ಲ, ದಾನ ಮಾಡೋದ್ರಿಂದ ನಿಮ್ಮ ಪುಣ್ಯವೂ ಕೂಡ ಹೆಚ್ಚಾಗಲಿದೆ. ಅದೇ ರೀತಿಯಲ್ಲಿ 2ನೇ ಮನೆಯಲ್ಲಿ ಶನಿ ಇರುವ ಕಾರಣ ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಲು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. 5ನೇ ಮನೆಯಲ್ಲಿರುವಂತಹ ಗುರು ಶಿಕ್ಷಣ, ಮಕ್ಕಳು ಮತ್ತು ಸೃಜನಶೀಲ ಹೂಡಿಕೆಗಳಿಗೆ ಸಂಬಂಧಪಟ್ಟಂತಹ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ಬೆಂಬಲಿಸ್ತದೆ. ಊಹಾಪೋಹದ ಅಪಾಯಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಬೇಕಾಗಿರ್ತದೆ. ಆದರೆ ದೀರ್ಘಕಾಲೀನ ಯೋಜನೆ ಚೆನ್ನಾಗಿ ಕೆಲಸವನ್ನು ಮಾಡ್ತದೆ. ಆದ್ದರಿಂದ ದೀರ್ಘಕಾಲೀನ ಯೋಜನೆ ಮೇಲೆ ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಿದ್ರೆ ಅದರ ಮೇಲೆ ಕೆಲಸವನ್ನು ಮಾಡ್ತಾ ಬನ್ನಿ. ಲಾಭದ ಸಮಯದಲ್ಲಿ ಉಳಿತಾಯವನ್ನು ಮಾಡ್ತಾ ಬನ್ನಿ. ಇದು ನಿಮಗೆ ಭವಿಷ್ಯಕ್ಕೆ ಅನುಕೂಲಕರವಾಗಿರಲಿದೆ. ಇದರಿಂದ ನಂತರದ ಖರ್ಚುಗಳು ನಿಮಗೆ ಒತ್ತಡವನ್ನು ತರೋದಿಲ್ಲ. ಹಾಗೆ ಆರೋಗ್ಯದ ಮೇಲೆಯೂ ಕೂಡ ಗಮನವನ್ನು ಕೊಡಿ. ಏಕೆಂದರೆ ಆರೋಗ್ಯ ಕೆಟ್ಟರೆ ನಿಮ್ಮ ಖರ್ಚುಗಳು ಕೂಡ ಜಾಸ್ತಿ ಆಗ್ಬೋದು. ಆದ್ದರಿಂದ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನ ಬೇಕಾಗಿರ್ತದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಸಂಬಂಧಗಳಿಗೆ ಸಮತೋಲನ ಬೇಕಾಗಿರ್ತದೆ. 1ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮನ್ನು ಹೆಚ್ಚು ಸ್ವಯಂ ಕೇಂದ್ರೀಕೃತನಾಗಿ ಮಾಡಬಹುದು. ಆದರೆ 7ನೇ ಮನೆಯಲ್ಲಿರುವಂತಹ ಕೇತು ಇತರರ ನಿರೀಕ್ಷೆಗಳಿಂದ ಅಲಿಪ್ತಗೊಳ್ತಾ ಹೋಗ್ತಾರೆ. ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಭಾವನೆಗಳು ಕೂಡ ಉಂಟಾಗ್ಬೋದು. ಮೊದಲ ವಾರದಲ್ಲಿಯೇ ಸಾಮಾಜಿಕ ಅಥವಾ ಸ್ನೇಹಪರ ಸಂವಹನಗಳು ಬಹಳಷ್ಟು ಆ್ಯಕ್ಟಿವೇಟ್ ಆಗಿರ್ತವೆ. ತಿಂಗಳ ಮಧ್ಯದ ನಂತರ ನೀವು ಏಕಾಂತ ಅಥವಾ ಸೀಮಿತ ಸಹವಾಸವನ್ನು ಕೂಡ ಬಯಸ್ಬೋದು. ಇದು ಸಹಜವಾಗಿರ್ತದೆ. ಬೆರೆಯಲು ನಿಮ್ಮನ್ನು ಯಾವಾಗಲೂ ಒತ್ತಾಯಿಸಲಿಕ್ಕೆ ಹೋಗಬೇಡಿ. ಹತ್ತಿರದ ಸಂಬಂಧಗಳಲ್ಲಿ ಸ್ಪಷ್ಟತೆ ಮುಖ್ಯವಾಗಿರ್ತದೆ. ಸಂಗಾತಿ ಅಥವಾ ಕುಟುಂಬದ ಭಾವನಾತ್ಮಕ ಅಗತ್ಯಗಳನ್ನು ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. 2ನೇ ಮನೆಯಲ್ಲಿರುವಂತಹ ಶನಿ ಜವಾಬ್ದಾರಿಯುತವಾದಂತಹ ಮಾತುಗಳನ್ನು ಕೇಳ್ತಾನೆ. ಈಗ ಆಡಿದಂತಹ ಮಾತುಗಳು ದೀರ್ಘಕಾಲದ ಪ್ರಭಾವವನ್ನು ಬೀರ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಇನ್ನು ನಾವು ನೀಡುವಂತಹ ಪ್ರಮುಖ ಸಲಹೆ ಏನಂತಂದರೆ, ಸ್ವತಂತ್ರವನ್ನು ಭಾವನಾತ್ಮಕವಾಗಿ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸ್ತಾ ಬನ್ನಿ. ಇದು ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರ್ತದೆ. ಮೊದಲ ವಾರದಲ್ಲಿಯೇ ಶಕ್ತಿಯ ಮಟ್ಟಗಳು ಬಹಳ ಉತ್ತಮವಾಗಿರ್ತದೆ. ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ನಿದ್ರೆಯ ಸಮಸ್ಯೆ, ಒತ್ತಡ, ಮಾನಸಿಕ ಬೆಳವಣಿಗೆ ಉಂಟಾಗ್ಬೋದು. 7ನೇ ಮನೆಯಲ್ಲಿರುವಂತಹ ಕೇತು, 12ನೇ ಮನೆಯಲ್ಲಿರುವಂತಹ ಗ್ರಹಗಳು ವಿಶ್ರಾಂತಿಯ ಅಗತ್ಯವನ್ನು ನಿಮಗೆ ಸೂಚಿಸ್ತದೆ. ಅದರಿಂದ ಈ ಟೈಮ್ನಲ್ಲಿ ಚೆನ್ನಾಗಿ ನಿದ್ರಿಸಿ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಏಕೆಂದರೆ ನಿಮ್ಮ ಕಣ್ಣುಗಳು ಇದರಿಂದ ನೋವಿಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಹಾಗೆಯೇ ಶಾಂತ ದಿನಚರಿಯನ್ನು ಕಾಪಾಡ್ಕೊಳ್ತಾ ಬನ್ನಿ. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರಿಗಳಿಗೆ ಮೊದಲ ವಾರದಲ್ಲಿ ನೆಟ್ವರ್ಕಿಂಗ್ ಮತ್ತು ಸಂಪರ್ಕಗಳ ಮೂಲಕ ಉತ್ತಮವಾದ ಲಾಭಗಳನ್ನು ಪಡೆದುಕೊಂಡಿರ್ತೀರಿ. ಗುಂಪು ಯೋಜನೆಗಳು, ಸಹಯೋಗಗಳು ಅಥವಾ ಉಲ್ಲೇಖಗಳು ಉತ್ತಮವಾದ ಅವಕಾಶಗಳನ್ನು ಕೂಡ ನಿಮಗೆ ನೀಡಿರುತ್ತದೆ. ತಿಂಗಳ ಮಧ್ಯದ ನಂತರ ಅಂದರೆ ಈ ವಾರದಲ್ಲಿ ಬ್ಯಾಕ್ ಎಂಡ್ ಕೆಲಸದ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ. ಈಗ ಅಪಾಯಕಾರಿ ಸಾಹಸಗಳನ್ನು ಪ್ರಾರಂಭಿಸುವುದು ಕೂಡ ತಪ್ಪಿಸಲಿದೆ ಸ್ನೇಹಿತರೆ. ವಿಸ್ತರಣೆಯ ಮೊದಲು ಅಡಿಪಾಯವನ್ನು ಬಲಪಡಿಸಿ. ಇದು ನಿಮಗೆ ಬಹಳ ಅನುಕೂಲಕರವನ್ನು ಮಾಡಲಿದೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳಿಗೆ 5ನೇ ಮನೆಯಲ್ಲಿರುವಂತಹ ಪಂಚಮ ಗುರು, ಈ ಗುರುವಿನಿಂದ ಪ್ರಯೋಜನವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ. ಕಲಿಕೆಯ ಸಾಮರ್ಥ್ಯ, ಸೃಜನಶೀಲತೆ ಮತ್ತು ತಿಳುವಳಿಕೆ ನಿಮಗೆ ಇನ್ನಷ್ಟು ಸುಧಾರಿಸಲಿದೆ. ಮೊದಲ ವಾರದಲ್ಲಿಯೇ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಬಂದಿದೆ. ತಿಂಗಳ ಮಧ್ಯದ ನಂತರ ಮಾನಸಿಕ ಆಯಾಸದಿಂದಾಗಿ ಗಮನ ಭಂಗ ಉಂಟಾಗ್ಬೋದು ಸ್ನೇಹಿತರೆ. ಸರಿಯಾದ ವಿಶ್ರಾಂತಿ ಮತ್ತು ರಚನಾತ್ಮಕ ಅಧ್ಯಯನ ಬಹಳಷ್ಟು ಸಹಾಯವನ್ನು ಮಾಡೋ ಕಾರಣ
ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಅದೇ ರೀತಿಯಲ್ಲಿ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಅದೇ ರೀತಿಯಲ್ಲಿ ಓದ್ಕೊಳ್ತಾ ಬನ್ನಿ ಸ್ನೇಹಿತರೆ. ಸಮಯ ಪರಿಪಾಲನೆ ಬಹುಮುಖ್ಯವಾಗಿರ್ತದೆ. ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನತ್ತ ಗಮನವನ್ನು ಕೊಟ್ಟಿದ್ದೇ ಆದರೆ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಬರ್ತೀರಿ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಬಹಳ ಶಿಸ್ತಿನಿಂದ ನಿಮ್ಮ ಸಮಯ ಪರಿಪಾಲನೆ ಮಾಡಿಕೊಂಡು ಓದಿದ್ದೇ ಆದರೆ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಬರ್ತೀರಿ. ಸೃಜನಶೀಲತೆಯನ್ನು ಶಿಸ್ತಿನೊಂದಿಗೆ ಸಂಯೋಜಿಸಿಕೊಂಡ್ರೆ ಉತ್ತಮವಾದ ಯಶಸ್ಸನ್ನು ಕಾಣಲಿದ್ದೀರಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಈ ಟೈಮ್ನಲ್ಲಿ ಅಂತ ಕೇಳ್ತಾ ಬರೋದಾದರೆ, ಸ್ಥಿರತೆಗಾಗಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೂ ಕೂಡ ನೀವು ಒಳಗಾಗಬಹುದಾಗಿದೆ. ನಿರ್ಗತಿಕರಿಗೆ ಆಹಾರ ಅಥವಾ ಬಟ್ಟೆಗಳನ್ನು ದಾನ ಮಾಡಿ. ಧ್ಯಾನ ಅಥವಾ ಶಾಂತ ಆತ್ಮಾವಲೋಕನದಲ್ಲಿ ಸಮಯವನ್ನು ಕಳೀತಾ ಬನ್ನಿ ಸ್ನೇಹಿತರೆ. ಇದರಿಂದ ನಿಮ್ಮ ಮನಃಶಾಂತಿಯೂ ಕೂಡ ಹೆಚ್ಚಾಗಲಿದೆ. ಅನಗತ್ಯವಾದಂತಹ ವಾದಗಳನ್ನು ತಪ್ಪಿಸಿ ಹಾಗೆ ಪ್ರಜ್ಞಾಪೂರ್ವಕವಾದಂತಹ ಮಾತು ಮತ್ತು ತಾಳ್ಮೆಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ಬೋದಾಗಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದಕ್ಕೆ. ಥ್ಯಾಂಕ್ ಯು ಫಾರ್